ವೀಕ್ಷಕರೇ, ಹಳೆಯ ಕಾಲದ ಜನ ಹಾಗೂ ನಮ್ಮ ಪೂರ್ವಜರು ತಮ್ಮ ಬಳಿ ಇದ್ದುದರಲ್ಲೇ ತೃಪ್ತಿಯನ್ನು ಪಟ್ಕೊಂಡು ಹಾಯಾಗಿ ಜೀವನವನ್ನ ಸಾಗಿಸ್ತಿದ್ರು. ದೊಡ್ಡ ದೊಡ್ಡ ಸೌಕರ್ಯಗಳು ಹಾಗೂ ವಿಲಾಸಮಯವಾದಂತಹ ಭವನಗಳು ಇಲ್ಲದೆ ಹೋದ್ರೂ ಕೂಡ ಯಾವುದೇ ಕೊರತೆ ಇಲ್ದವ್ರ ಹಾಗೆ ಅವರು ಬದುಕನ್ನ ಸಾಗಿಸ್ತಿದ್ರು. ಬರ್ತಾ ಇದ್ದಂತ ಆದಾಯ ಕಡಿಮೆ ಇದ್ರೂ ಕೂಡ ಅದಕ್ಕೆ ತಕ್ಕ ಹಾಗೆ ತಮ್ಮ ಜೀವನವನ್ನು ರೂಪಿಸಿಕೊಂಡು ಅದರಂತಾನೆ ಅದರ ಖರ್ಚು ವೆಚ್ಚವನ್ನು ಕೂಡ ಸರಿದೂಗಿಸ್ತಾ ಇದ್ರು. ಪ್ರಕೃತಿ ನಮ್ಗೆ ಅಂತ ಕೊಡ್ತಾ ಇದ್ದಂತ ಎಲ್ಲಾ ವಸ್ತುಗಳನ್ನು ಕೂಡ ಅವರು ಪೂರ್ತಿಯಾಗಿ ಅವುಗಳ ಸದ್ಬಳಕೆಯನ್ನ ಮಾಡ್ಕೊಳ್ತಿದ್ರು. ಆಗಿನ ಕಾಲದ ಸಮಾಜದಲ್ಲಿ ಎಲ್ಲರ ನಡುವೆ ಕೂಡ ಉತ್ತಮವಾದಂತ ಸ್ನೇಹ ಸಂಬಂಧ, ವಿಶ್ವಾಸ ಇರ್ತಿತ್ತು. ಪ್ರತಿಯೊಬ್ಬರು ಕೂಡ ಪರಸ್ಪರ ಒಬ್ಬರಿಗೆ ಒಬ್ಬರು ನೆರವಾಗ್ತಾ ಉತ್ತಮ ಒಡನಾಟದಿಂದ ಇರ್ತಾ ಇದ್ರು. ಆಗ ದೂರದ ಊರುಗಳಲ್ಲಿ ತಮ್ಮ ಸ್ನೇಹಿತರು ಮತ್ತು ಬಂಧುಗಳು ಇದ್ದಾರೆ, ಅವ್ರಿಗೆ ಏನಾದ್ರೂ ಕಷ್ಟ ಬಂದ್ರೂ ಕೂಡ ನಾವಿದ್ದೇವೆ ಅನ್ನುವಂತ ಭರವಸೆಯನ್ನ ಜನ ಕೊಡ್ತಿದ್ರು. 1980ರ ದಶಕದಲ್ಲಿ ಮೊದಲ ಬಾರಿಗೆ ಭಾರತಕ್ಕೆ ದೂರದರ್ಶನಗಳು ಲಗ್ಗೆ ಇಟ್ವು. ಆಗ ಸಿಟಿ ಹಾಗೂ ಹಳ್ಳಿಗಳಲ್ಲಿ ಯಾರೋ ಕೆಲವು ಶ್ರೀಮಂತರ ಮನೆಗಳಲ್ಲಿ ಮಾತ್ರ ಟಿವಿಗಳು ಇರ್ತಾ ಇದ್ವು. ಅವುಗಳನ್ನ ಸಂಜೆಯ ಸಮಯ ಆನ್ ಮಾಡಿದ್ರೆ ಆ ಊರಿನ ಮಕ್ಕಳು ಹಾಗೂ ಇತರರೆಲ್ಲ ಅಲ್ಲಿ ಗುಂಪುಗೂಡಿ ಮನೆ ಮುಂದೆ ಅಥವಾ ಆ ಮನೆಯ ಒಳಗೆ ಟಿವಿ ಮುಂದೆ ಕೂತು ಅದರ ವೀಕ್ಷಣೆಯಲ್ಲಿ ಸಾಮೂಹಿಕವಾಗಿ ತೊಡಕೊಳ್ತಾ ಇದ್ರು. ಈಗಿನ ತರ ಆಗ ಅದರಲ್ಲಿ ಹುಚ್ಚು ಅರ್ಥನೇ ಇಲ್ದಂತ ಕಾರ್ಯಕ್ರಮಗಳು ಬರ್ತಾ ಇರ್ಲಿಲ್ಲ. ಆಗೆಲ್ಲ ಅದರಲ್ಲಿ ರಾಮಾಯಣ, ಮಹಾಭಾರತದಂತಹ ಉತ್ಕೃಷ್ಟ ಜೀವನ ಸಂದೇಶವನ್ನ ಸಾರುವಂತ ನಾಟಕಗಳು ಹಾಗೂ ಧಾರಾವಾಹಿಗಳು ಪ್ರಸಾರ ಆಗ್ತಿದ್ವು. ಜನ ಇವುಗಳನ್ನ ತುಂಬಾ ಆಸ್ಥೆನ ವಹಿಸಿ ನೋಡ್ತಿದ್ರು. ಆಗೆಲ್ಲ ಯಾರಾದ್ರೂ ಮನೆಗೆ ಬಂದ್ರೆ ಅವ್ರಿಗೆ ಸತ್ಕಾರ ಮಾಡದೇನೆ ಕಳಿಸ್ತಾ ಇರ್ಲಿಲ್ಲ. ಮನೆಯಲ್ಲಿ ಬಡತನ ಇದ್ರೂ ಕೂಡ ಇತರರಿಗೆ ಕೊಟ್ಟು ತಿನ್ನುವ ಹಾಗೂ ಹಂಚಿ ತಿನ್ನುವಂತ ಮನೋಧರ್ಮ ಆಗ ಎಲ್ಲರಲ್ಲಿತ್ತು. ಇದನ್ನೆಲ್ಲ ಈಗ ನೆನೆಸ್ಕೊಂಡ್ರೆ ಮನಸ್ಸು ಉಲ್ಲಾಸಿತಗೊಳ್ಳುತ್ತೆ. ಇಂಥ ಕಾಲ ಮತ್ತೆ ಬರೋದೇ ಇಲ್ವೇನೋ ಅಂತ ಬೇಸರವಾಗುತ್ತೆ. ಇವತ್ತು ಕಾಲದ ಜೊತೆ ವೇಗವಾಗಿ ಓಡ್ತಿರುವಂತ ನಾವು ಏನೇನೋ ಗಳಿಸುವಂತ ಭರದಲ್ಲಿ ಇಂತಹ ಅಮೂಲ್ಯ ಸಂಗತಿಗಳನ್ನ ಕಳ್ಕೊಂಡಿದ್ದೀವಿ ಅನ್ನುವಂತ ಹತಾಶೆ ಕಾಡುತ್ತೆ. ಇವೆಲ್ಲ ನಮ್ಮ ಗತಕಾಲದ ಜೀವನದ ಸುಂದರ ನೆನಪುಗಳು. ಆ ಕಾಲದ ವಿಂಟೇಜ್ ಮನೆಗಳು, ವಿಂಟೇಜ್ ಫೋಟೋಗಳು, ವಸ್ತುಗಳು ಇವೆಲ್ಲ ನಮ್ಮ ಬದುಕನ್ನ ಹಳೆಯ ಕಾಲಕ್ಕೆ ಮತ್ತೆ ಕೊಂಡೊಯ್ತವೆ. ಆಗಿನ ಹಚ್ಚ ಹಸಿರು ಪೈರು ತುಂಬಿದಂತ ಹೊಲ ಗದ್ದೆಗಳು, ನಿಲ್ಲದೆ ಸದಾ ಹರಿಯುವಂತ ನೀರು, ಮಣ್ಣಿನ ರಸ್ತೆಗಳು, ಎತ್ತಿನ ಬಂಡಿಗಳು, ಮಕ್ಕಳ ಮುಖದ ಮೇಲೆ ಎಂದಿಗೂ ಮಾಸದೆ ಉಳಿತದಂತ ಆ ಮುಗ್ಧ ನಗು, ಸದಾ ಬೆವರನ್ನ ಸುರಿಸಿ ಶ್ರಮಿಸ್ತಾ ಇದ್ದಂತ ರೈತರು, ಕೂಲಿಯವರು, ಒಂದ್ ಕೈಲಿ ಕುಡುಗೋಲನ್ನ ಹಿಡಿದು ಇನ್ನೊಂದು ಕೈಲಿ ಬೆಳೆಯ ಪೈರಿನ ತೆನೆ ಅಥವಾ ಹುಲ್ಲಿನ ಹೊರೆ ಹೊತ್ತು ತರ್ತದಂತ ಕೃಷಿಕರು, ಕೈಗೆಟುಕ್ತದಂತ ತಾಜಾ ಮಾವಿನ ಹಣ್ಣುಗಳು, ತುಂಬಿ ತೂಗ್ತಾ ಇದ್ದಂತ ತೆಂಗಿನ ಗೊಂಚಲುಗಳು, ದನ, ಕುರಿ, ಎಮ್ಮೆ, ಕರುಗಳೇ ತುಂಬಿರ್ತದಂತ ಎಲ್ಲರ ಮನೆಯ ಅಂಗಳ ಹಾಗೂ ಕೊಟ್ಟಿಗೆಗಳು, ಇವೆಲ್ಲವನ್ನು ಕೂಡ ನೆನ್ಪಣ್ಕೊಳ್ತಾ ಹೋದ್ರೆ ಆಗಿನ ಒಂದಿಡೀ ಸಮಾಜದ ಜನಜೀವನ ಕಣ್ಮುಂದೆ ಭಿತ್ತಿ ಪತ್ರದಂತೆ ಹಾಗೂ ಹಳೆಯ ಸಿನಿಮಾ ರೀಲ್ನಂತೆ ಸುಳಿಯುತ್ತೆ. ಅಷ್ಟೆಲ್ಲ ಯಾಕೆ, 1980ರ ದಶಕ ಅಂದ್ರೆ ಇಲ್ಲಿಂದ ಸುಮಾರು 45 ವರ್ಷಗಳ ಹಿಂದಿನ ಜೀವನದ ಬಗ್ಗೆ ಹೇಳುವುದಾದ್ರೆ, ಸ್ವಾತಂತ್ರ್ಯ ಸಿಕ್ಕಿ 3-4 ದಶಕ ಮುಗ್ದಿದಂತ ಆಗ ಸಾಕ್ಷರತೆ ಹೆಚ್ಚಾಗಿ ಹರಡಿರ್ಲಿಲ್ಲ. ಎಲ್ಲರ ಬದುಕು ವ್ಯವಸಾಯ ಹಾಗೂ ಕೂಲಿ ಕಸಬುಗಳ ಮೇಲೆ ಹೆಚ್ಚು ಅವಲಂಬಿತವಾಗಿತ್ತು. ಸಣ್ಣ ಮಣ್ಣಿನ ಹೆಂಚಿನ ಮನೆಗಳು ಅಥವಾ ಗುಡಿಸಲುಗಳ ಹಟ್ಟಿಯಲ್ಲಿ ಹಳ್ಳಿಯ ಜನ ವಾಸ ಮಾಡ್ತಿದ್ರು. ಆಗಿನ ಮನೆಗಳು ಸಣ್ಣ ಇಕ್ಕಟ್ಟಿನ ಜಾಗದಲ್ಲಿದ್ರು ಕೂಡ ಅದರಲ್ಲಿ ವಾಸ ಮಾಡದಂತ ಜನರ ಮನಸ್ಸು ಮಾತ್ರ ತುಂಬಾ ದೊಡ್ಡದಾಗಿರ್ತಾ ಇತ್ತು. ಆಗ ಮನೆಯಲ್ಲಿ ಹೆಚ್ಚು ಜನ ಮಕ್ಕಳು ಇರ್ತಾ ಇದ್ರು. ಅವರೆಲ್ಲ ಆ ಸಣ್ಣ ಮನೆಯಲ್ಲಿ ಪರಸ್ಪರ ಪ್ರೀತಿ ಸಹಕಾರಗಳಿಂದ ಆಡಿ ಬೆಳೀತಾ ಇದ್ರು. ಅವರ ಜೀವನದ ಎಲ್ಲಾ ಮಹತ್ವದ ಆಚರಣೆಗಳನ್ನು ಕೂಡ ಆ ಸಣ್ಣ ನಿವಾಸಗಳಲ್ಲೇ ಅವರು ಆಚರಿಸ್ತಿದ್ರು. ಹಬ್ಬ ಹರಿದಿನ ಹಾಗೂ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನ ಇಲ್ಲೇ ನಡೆಸ್ತಾ ಇದ್ರು. ಊರ ಜನ ಹಾಗೂ ನೆರೆಹೊರೆಯವರ ನಡುವೆನೆ ಅಲ್ಲಿ ಮದುವೆಗಳು ಆಗ ನಡೀತಾ ಇದ್ವು. ಸಂತೋಷ ಸಂಭ್ರಮಗಳಿಂದ ಎಲ್ಲರೂ ಕೂಡ ಆ ಸಂತೋಷ ಕೂಟಗಳಲ್ಲಿ ಭಾಗಿಯಾಗಿ ವಧು ಮತ್ತು ವರ ಇಬ್ಬರನ್ನು ಕೂಡ ಆಶೀರ್ವಾದಿಸಿ ಅವ್ರಿಗೆ ಹಾರೈಸ್ತಾ ಇದ್ರು. ಆಗಿನ ಬೀದಿಗಳಲ್ಲಿ ಕೇವಲ ಮನೆಗಳಲ್ಲದೆ ಸಣ್ಣ ಸಣ್ಣ ಅಂಗಡಿಗಳು ಸಾಲು ಕೂಡ ಇರ್ತಾ ಇದ್ವು. ಟೀ ಅಂಗಡಿ, ಸಣ್ಣ ಕಿರಾಣಿ, ಪೆಟ್ಟಿಗೆ ಅಂಗಡಿ, ದರ್ಜಿ, ಸೈಕಲ್ ರಿಪೇರಿ ಶಾಪ್, ಸೀಮೆಣ್ಣೆ ಅಂಗಡಿ, ಕುಲ್ಮೆಯವರ ಅಂಗಡಿ, ಮಣ್ಣಿನ ವಸ್ತುಗಳನ್ನ ತಯಾರು ಮಾಡ್ತಿದ್ದ ಕುಂಬಾರರ ಮನೆಗಳು, ತಾವೇ ಮನೆಯಲ್ಲಿ ಅಗತ್ಯ ವಸ್ತುಗಳನ್ನ ತಯಾರಿಸಿ ಅವುಗಳನ್ನ ಸಣ್ಣ ಸೈಕಲ್ಗಳ ಮೇಲೆ ಅಥವಾ ತಾವೇ ಸ್ವತಃ ಹೊತ್ತು ತಿರುಗ್ತಾ ಎಲ್ಲರ ಮನೆಗೆ ಹೋಗಿ ಮಾರ್ತಿದ್ರು. ಆಗ ವಿದ್ಯುತ್ ಸೌಲಭ್ಯ ಇದ್ರೂ ಕೂಡ ಅದರ ಕೊರತೆ ಸಾಕಷ್ಟಿತ್ತು. ಅನೇಕ ಕಡೆ ವಿದ್ಯುತ್ನ ಅಭಾವ ಬಹಳ ಇತ್ತು. ಲ್ಯಾಂಟಿನ್ ಅಥವಾ ಕೆರೋಸಿನ್ ಬಲ್ಬ್ಗಳ ಬಳಕೆ ಆಗ ತುಂಬಾನೇ ಇತ್ತು. ಆಗ ಅನೇಕರ ಜೀವನ ನಸುಕಿನ 4-5 ಗಂಟೆಗಳಲ್ಲಿ ಶುರುವಾಗ್ತಿತ್ತು. ಸೂರ್ಯ ಉದಯಿಸುವಂತ ಮೊದಲೇ ದನಗಳನ್ನ ಹೊಡೆದುಕೊಂಡು ಹೊಲದ ಕಡೆ ಹೋಗ್ತಿದ್ರು. 80ರ ದಶಕದಲ್ಲಿ ಹೀಗೆಲ್ಲ ಇತ್ತಂತ ನಿಮ್ಗೆ ಅಚ್ಚರಿ ಆಗಬಹುದು. ಆಗಿನ ಎಷ್ಟೋ ಕುಗ್ರಾಮಗಳಲ್ಲೂ ಕೂಡ ಪರಿಸ್ಥಿತಿ ಇದಕ್ಕಿಂತನೂ ಕೂಡ ಹಿಂದೆ ಉಳಿದಿತ್ತು. ವಿದ್ಯುತ್ನ ಸಂಪರ್ಕವೇ ಇಲ್ಲದಂತ ಸಾಕಷ್ಟು ಹಳ್ಳಿಗಳಿದ್ವು. ಎಲ್ಲೋ ಯಾವುದೋ ಮುಂದುವರೆದಂತ ಹಳ್ಳಿ ಅಥವಾ ಗ್ರಾಮ ಮಂಡಲಗಳಲ್ಲಿ ಮಾತ್ರ ಪಂಚಾಯಿತಿ ಗೌಡರ ಮನೆಯ ಮುಂದೆನೋ ಅಥವಾ ಊರ ಪ್ರಮುಖ ಜಗಲಿ ಜನ ಸೇರುವಂತ ಸ್ಥಳದಲ್ಲಿ ಒಂದು ಲೈಟ್ ಸದಾ ಉರಿತಾ ಇತ್ತು. ಅದೇ ಬೆಳಕಿನಲ್ಲಿ ಹಳ್ಳಿಯ ಎಲ್ಲರೂ ಕೂಡ ತಮ್ಮ ತಮ್ಮ ಕೆಲಸಗಳನ್ನ ಮಾಡ್ಕೊಳ್ತಿದ್ರು. ವ್ಯಾಪಾರಿಗಳು ಅದೇ ಬೆಳಕಿನ ಕೆಳಗೆ ಕೂತು ತಮ್ಮ ಹತ್ರ ಇದ್ದಂತ ವಸ್ತುಗಳನ್ನ ಹಾಗೂ ತಿಂಡಿಗಳನ್ನ ಜನರಿಗೆ ಮಾರ್ತಿದ್ರು. ತಮ್ಮ ಊರಿನ ಮಕ್ಕಳೆಲ್ಲ ಅದೇ ದೀಪದ ಕೆಳಗೆ ಕೂತು ಓದ್ತಾ ಇದ್ರು ಅಥವಾ ಆಟ ಆಡ್ತಿದ್ರು. ಆಗ ಹಳ್ಳಿಗಳಲ್ಲಿ ಮಣ್ಣಿನ ರಸ್ತೆಗಳು ಹಾಗೂ ಜನರೇ ಓಡಾಡಿ ನಿರ್ಮಾಣವಾಗಿದ್ದಂತ ಹೆದ್ದಾರಿಗಳು ಮಾತ್ರ ಇರ್ತಾ ಇದ್ವು. ಈಗಿನ ಹಾಗೆ ಟಾರ್ ಅಥವಾ ಸಿಮೆಂಟ್ ರಸ್ತೆಗಳು ಆಗ ಎಲ್ಲೂ ಕೂಡ ಇರಲಿಲ್ಲ. ಇದೇ ರಸ್ತೆಗಳ ಮೇಲೆ ಜನ ಸಂಚಾರ ಮಾಡ್ತಿದ್ರು.
ಇನ್ನು ಮಳೆಗಾಲದಲ್ಲಿ ನೀರಿನಿಂದ ನೆಂದು ಆ ರಸ್ತೆಯೆಲ್ಲ ಕೆಸರಾಗಿರ್ತಾ ಇತ್ತು. ಎತ್ತಿನ ಬಂಡಿ ಹಾಗೂ ಸೈಕಲ್ಗಳ ಗಾಲಿ ಗುರುತು ಮೂಡಿ ಅಲ್ಲಿ ಹಳ್ಳ ಏರ್ಪಡ್ತಿತ್ತು. ರಸ್ತೆ ಮೇಲಿನ ನೀರು ಹಾಗೂ ಕೆಸರಲ್ಲಿ ಮಕ್ಕಳು ಉರುಳಿ ಆಟ ಆಡ್ತಿದ್ರು. ಊರ ಜನರೆಲ್ಲ ಆ ರಸ್ತೆ ಮೇಲೆ ತಮ್ಮ ತಮ್ಮ ಕಷ್ಟ ಸುಖಗಳನ್ನ ಮಾತನಾಡ್ತಾ ಓಡಾಡ್ತಿದ್ರು. ಇನ್ನು ಆಹಾರದ ವಿಷಯಕ್ಕೆ ಬಂದ್ರೆ ಅದೆಲ್ಲ ಶುದ್ಧ ದೇಸಿ ಅಥವಾ ಅಪ್ಪಟ ಹಳ್ಳಿಯ ಶೈಲಿಯಲ್ಲಿ ಇರ್ತಾ ಇತ್ತು. ತಾವೇ ಬೆಳೀತಾ ಇದ್ದಂತ ರಾಗಿ, ಭತ್ತದ ಪೈರು ಒಣಗಿಸಿ ದವಸ ಧಾನ್ಯವನ್ನ ಮಾಡ್ಕೊಳ್ತಿದ್ರು. ಇಲ್ದವರು ಇರೋರ್ ಬಳಿ ಇವುಗಳನ್ನ ಸಾಲಕ್ಕೂ ಅಥವಾ ಹಣ ಕೊಟ್ಟು ಇಲ್ವೇ ತಮ್ಮ ಬಳಿ ಇರ್ತಿದಂತ ಏನಾದ್ರೂ ಒಂದನ್ನ ಕೊಟ್ಟು ಅದ್ರ ಬದಲಿಗೆ ಧಾನ್ಯವನ್ನ ಕೇಳಿ ಪಡಿತಾ ಇದ್ರು. ಹಳ್ಳಿಯ ಪ್ರತಿ ಹೊಲ ಅಥವಾ ಇತರ ಖಾಲಿ ಜಾಗದಲ್ಲಿ ಸಿಗ್ತದಂತ ಸೊಪ್ಪು ತರಕಾರಿಗಳನ್ನ ತಂದು ಸ್ವಚ್ಛ ಮಾಡಿ ಅಡ್ಗೆ ಮಾಡ್ತಿದ್ರು. ಸಾರು, ಸೊಪ್ಪಿನ ಪಲ್ಯ, ಬಜ್ಜಿ, ಚಟ್ನಿ, ಇವುಗಳಿಗೆ ಮುದ್ದೆ, ಅನ್ನ, ರೊಟ್ಟಿ, ಚಪಾತಿ ಮೊದಲಾದವುಗಳು ಸಿದ್ಧ ಆಗ್ತಿದ್ವು. ಆಗಿನ ಆಹಾರನೇ ಒಂದು ತರಹದ ಔಷಧದ ರೀತಿ ಇತ್ತು. ಆಹಾರ ಮಿತವಾದಷ್ಟು ಅದು ಆರೋಗ್ಯಕರ ಅಂತ ಹೇಳ್ತಾರೆ. ಆಗಿನ ಜನ 2 ಹೊತ್ತು ತಿಂದ್ರು ಹೊಟ್ಟೆ ತುಂಬಾ ಸಾಕಾಗುವಷ್ಟು ಆಹಾರವನ್ನ ಸೇವನೆ ಮಾಡ್ತಿದ್ರು. ಊಟಕ್ಕಿಂತನೂ ಕೆಲಸದ ಮೇಲೆ ಹೆಚ್ಚು ಶ್ರದ್ಧೆಯನ್ನ ವಹಿಸ್ತಿದ್ರು. ಆಗ ಹಳ್ಳಿಗಳಲ್ಲಿ ಗುಡಿ ಪೂಜಾರಿ ಅಥವಾ ಯಾರಾದ್ರೂ ಹಿರಿಯರು ಪ್ರಕೃತಿ ಚಿಕಿತ್ಸೆ ಕೊಡುವಂತ ಮೂಲಕ ಜನರ ರೋಗ ರುಜಿನವನ್ನ ದೂರ ಮಾಡ್ತಿದ್ರು. ಕಲ್ಲು, ಮಣ್ಣು, ಕಟ್ಟಿಗೆ, ಹಣ್ಣು ಹಂಪಲು, ದವಸ ಧಾನ್ಯ ಹೀಗೆ ನಿಸರ್ಗ ನಮಗೆ ಏನ್ ಕೊಡುತ್ತೋ ಅದನ್ನಷ್ಟೇ ಆಗಿನ ಜನ ಪಡೆದು ಅದರ ಪೂರ್ಣ ಸದ್ಬಳಕೆಯನ್ನ ಮಾಡ್ಕೊಳ್ತಾ ಇದ್ರು. ಇನ್ನು ಹತ್ತಿನ ಬಳಸಿ ಚರಕದ ಮೂಲಕ ತಮಗೆ ಬೇಕಾದಂತ ನುಣುಪಾದ ಹತ್ತಿಯ ಬಟ್ಟೆಗಳನ್ನ ನೇಯ್ಕೊಳ್ತಿದ್ರು. ಈಗಿನಂತೆ ಆಗ ಇಂಟರ್ನೆಟ್ ಅಥವಾ ಸೋಷಿಯಲ್ ಮೀಡಿಯಾ ಯಾವುದೂ ಕೂಡ ಇರಲಿಲ್ಲ. ಅವ್ರಿಗೆ ಹೊರ ಜಗತ್ತಿನ ಯಾವುದೇ ಪ್ರಾಪಂಚಿಕ ಸಂಗತಿಗಳ ಬಗ್ಗೆ ಗೊತ್ತಾಗ್ತಿರ್ಲಿಲ್ಲ. ಅಕಸ್ಮಾತ್ ಯಾರಾದ್ರೂ ಆಗ ದೂರದ ದಿಲ್ಲಿ ಅಥವಾ ಬಾಂಬೆಯ ಯಾವುದಾದ್ರೂ ಒಂದು ವಿಚಾರವನ್ನ ಹೇಳಿದ್ರೆ ಸಾಕು, ಆ ವ್ಯಕ್ತಿಯನ್ನ ಆ ಇಡೀ ಊರಿನ ಜನ ಒಬ್ಬ ಮೇಧಾವಿ ತರ ನೋಡ್ತಿದ್ರು. ಬೇರೆ ಊರುಗಳ ಸಮಾಚಾರವನ್ನ ಹೊತ್ತು ತರ್ತದಂತ ಯಾವುದೇ ವ್ಯಕ್ತಿಗೆ ಆಗ ಊರುಗಳಲ್ಲಿ ಸಿಗ್ತದಂತ ಮರ್ಯಾದೆ ಬೇರೆ. ಇನ್ನು ಆಗಿನ ಊರುಗಳು ಮನೆ, ಅಂಗಳ, ಆವರಣ ಹಾಗೂ ಹೊಲ ಕಣಗಳನ್ನ ತುಂಬಾ ಶುಭ್ರವಾಗಿ ಇಟ್ಕೊಳ್ತಿದ್ರು. ಆಗ ಹಳ್ಳಿಗಳಲ್ಲಿ ಒಂದೊಂದೇ ಶಾಲೆ ಇರ್ತಿತ್ತು. ಲೋಕದ ಜ್ಞಾನ ಪಡೆಯೋದಕ್ಕೆ ಆಗ ಇದ್ದಂತ ಏಕೈಕ ಮಾರ್ಗ ಅಂದ್ರೆ ಅದು ಶಿಕ್ಷಣ. ಸರ್ಕಾರಿ ಶಾಲೆಗಳಿಗೆ ಊರ್ ಮಂದಿ ತಮ್ಮ ಮಕ್ಕಳನ್ನ 4 ಅಕ್ಷರ ಕಲಿತು ದೊಡ್ಡ ವ್ಯಕ್ತಿಗಳಾಗ್ಲಿ ಅನ್ನುವಂತ ಆಶಯದಿಂದ ಕಳಿಸ್ತಿದ್ರು. ಆಗ ಶಾಲೆಗಳಲ್ಲಿ ಈಗ ಇರುವಂತೆ ಒಂದೊಂದು ವಿಷಯಕ್ಕೆ ಒಬ್ಬೊಬ್ಬ ಶಿಕ್ಷಕ ಇರ್ತಾ ಇರ್ಲಿಲ್ಲ. ಎಲ್ಲಾ ವಿಷಯಗಳಿಗೂ ಒಬ್ಬರೇ ಶಿಕ್ಷಕರು ಇರ್ತಾ ಇದ್ರು. ಹಾಗೂ ಹಳ್ಳಿಯ ಶಾಲೆಗಳಲ್ಲಿ ಏಕೋಪಾಧ್ಯಾಯ ವ್ಯವಸ್ಥೆ ಜಾರಿಯಲ್ಲಿತ್ತು. ಆಗಿನ ಸರ್ಕಾರಿ ಶಾಲೆಗಳ ಕಾಂಪೌಂಡ್ ಹಾಗೂ ಗೋಡೆಗಳ ಮೇಲೆ ನಾವು ನಿಮ್ಗೆ ಇಂಗ್ಲಿಷ್ ಕಲಿಸ್ಕೊಡ್ತೀವಿ ಅನ್ನುವಂತ ಬೋರ್ಡ್ಗಳನ್ನ ಸಾಮಾನ್ಯವಾಗಿ ತೂಗು ಹಾಕಲಾಗ್ತಿತ್ತು. ಇಂಗ್ಲಿಷ್ ಅಂದ್ರೆ ಆಗ ಎಲ್ರಿಗೂ ಅದೊಂದು ಕಬ್ಬಿಣದ ಕಡಲೆ ಇದ್ದ ಹಾಗೆ. ಇಂಗ್ಲಿಷ್ ಅನ್ನ ಓದಿ ಕಲಿಯೋರ್ಗೆ ಆಗ ಎಲ್ಲಾ ಕಡೆ ತುಂಬಾ ಗೌರವ ಹಾಗೂ ಮರ್ಯಾದೆ ಸಿಕ್ತಿತ್ತು. ಸೈಕಲ್ ಮೇಲೆ ಹಾಲಿನ ಕ್ಯಾನನ್ನ ಹಾಕೊಂಡು ಮನೆ ಮನೆಗೂ ಶುದ್ಧವಾದ ಹಾಗೂ ಆಗಷ್ಟೇ ಕರೆದಂತ ಹಸುವಿನ ಅಥವಾ ಎಮ್ಮೆ ಹಾಲನ್ನ ಮನೆ ಮನೆಗೂ ಹೋಗಿ ಮಾರ್ತಿದ್ರು. ಎಮ್ಮೆ, ಹಸು, ಆಕಳು ಮೊದಲಾದವುಗಳನ್ನ ಸಾಕಿ ಅವುಗಳ ಹಾಲನ್ನ ಸಂಗ್ರಹ ಮಾಡಿ ಮನೆ ಬಳಕೆಗೆ ಹಾಗೂ ಊರ ಜನರಿಗೆ ಮಾರ್ತಿದ್ರು. ಇನ್ನು ಮಹಿಳೆಯರು ಮಜ್ಜಿಗೆ, ಮೊಸರು, ಬೆಣ್ಣೆ, ಆಗ ತಾನೇ ಬೆಳೆದಂತ ಅಗತ್ಯ ತರಕಾರಿ ಮತ್ತು ಸೊಪ್ಪುಗಳನ್ನ ಮನೆ ಮನೆಗೆ ಹೋಗಿ ಅತ್ಯಂತ ಕಡಿಮೆ ಬೆಲೆಗೆ ಅಥವಾ ಬೇರೆ ಏನಾದರೂ ವಸ್ತುಗಳ ಬದಲಿಗೆ ಅವುಗಳನ್ನ ಜನರಿಗೆ ಕೊಡ್ತಿದ್ರು. ಆಗ ವಸ್ತುಗಳಿಗೆ ನಿಂತಲ್ಲಿಯೇ ಹಣ ಕೊಡಬೇಕು ಅಂತ ರೂಲ್ಸ್ ಏನು ಇರ್ಲಿಲ್ಲ. ನಿಮ್ ಹತ್ರ ಹಣ ಇದ್ರೆ ಅವರು ತಗೋತಿದ್ರು. ಇಲ್ಲಾಂದ್ರೆ ಎಷ್ಟೋ ವಸ್ತುಗಳನ್ನ ಹಾಗೇನೆ ಕೊಟ್ಟು ಆಮೇಲೆ ನಿಮ್ಮ ಹತ್ರ ಹಣವನ್ನ ಪಡಿತಾ ಇದ್ರು. ವೀಕ್ಷಕರೇ, ಇದು ಹಳ್ಳಿಗಳ ಕಥೆ. ಆದ್ರೆ ಆಗಿನ ಸಿಟಿ ಪಟ್ಟಣಗಳಲ್ಲಿ ಕೆಲವು ಶ್ರೀಮಂತರ ಹತ್ರ ಕಾರುಗಳು ಇರ್ತಾ ಇದ್ವು. ಸಾಮಾನ್ಯವಾಗಿ ಅಂಬಾಸಿಡರ್ ಹಾಗೂ ಫಿಯಟ್ ಪದ್ಮಿನಿ ಕಾರುಗಳು ಸಿಟಿಯ ರಸ್ತೆಗಳಲ್ಲಿ ಓಡಾಡ್ತಿದ್ವು. ಆಗ ಸಿಟಿಗಳಲ್ಲಿ ಈಗಿನಂತೆ ತರಹೇವಾರಿ ಆಧುನಿಕ ಕೂಲ್ ಡ್ರಿಂಕ್ ಅಥವಾ ಸಾಫ್ಟ್ ಡ್ರಿಂಕ್ಗಳು ಇರ್ಲಿಲ್ಲ. ಆಗ ಇದ್ದದ್ದೇ ಗೋಲಿ ಸೋಡಾ. ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನ ಬೆರೆಸಿ ಅದಕ್ಕೆ ಉಪ್ಪು ಅಥವಾ ಸಕ್ಕರೆ ಮತ್ತೆ ಮಸಾಲೆಗಳನ್ನ ಹಾಕಿ ಆಗ ರಸ್ತೆಗಳಲ್ಲಿ ಮಾರ್ತಿದ್ರು. ಬೇಸಿಗೆ ಬಂತು ಅಂದ್ರೆ ಇಂಥ ಪಾನೀಯಗಳಿಗೆ ಆಗ ತುಂಬಾ ಬೇಡಿಕೆ ಇರ್ತಾ ಇತ್ತು. ಇವುಗಳನ್ನ ಮಾರೋರ ಅಂಗಡಿಯ ಸುತ್ತ ಅಥವಾ ಅವರ ಸೈಕಲ್ನ ಸುತ್ತಮುತ್ತ ಜನ ಜಂಗುಳಿನೇ ಸೃಷ್ಟಿಯಾಗ್ತಾ ಇತ್ತು. ಇನ್ನು ಆಗ ಹಳ್ಳಿಗಳಲ್ಲಿ ನೀರಿನ ಹ್ಯಾಂಡ್ ಪಂಪ್ಗಳನ್ನ ಬಳಸಲಾಗ್ತಿತ್ತು. ಈಗ ಅಂತವುಗಳನ್ನ ನಾವು ನೋಡೋದೇ ತುಂಬಾ ಅಪರೂಪ ಆಗಿದೆ. ಆಗ ಕೊಳಾಯಿಗಳಿಂದ ಇವು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾ ಇದ್ವು. ಹೆಣ್ಮಕ್ಳು ಇವುಗಳನ್ನ ಕೈಗಳಿಂದ ಜಗ್ಗಿ ನೀರನ್ನು ತುಂಬಿಕೊಂಡು ಮನೆಗೆ ಬರ್ತಿದ್ರು ಅಥವಾ ಹತ್ತಿರದ ಕೆರೆ, ಹಳ್ಳ ತೊರೆಗಳಿಂದ ನೀರನ್ನ ಹೊತ್ತು ತರಲಾಗ್ತಿತ್ತು. ಕೆಲವು ಹಳ್ಳಿಗಳಲ್ಲಿ ನಡುಮಧ್ಯೆ ಒಂದು ಸಾರ್ವಜನಿಕ ಬಾವಿ ಕೂಡ ಇರ್ತಿತ್ತು. ಅನೇಕರು ಅದ್ರ ಮೂಲಕ ಕೂಡ ನೀರನ್ನ ತಂದು ತಮ್ಮ ಮನೆಗಳಿಗೆ ಬಳಸ್ಕೊಳ್ತಿದ್ರು. ಆಗ ದೇಶ ವಿದೇಶಗಳ ಸಮಾಚಾರಗಳು ಹೆಚ್ಚಿನವರಿಗೆ ಗೊತ್ತಾಗ್ತಿರ್ಲಿಲ್ಲ. ಇವುಗಳನ್ನ ತಿಳಿಯೋದಕ್ಕೆ ಇದ್ದಂತ ಒಂದೇ ಒಂದು ಸರಳ ಮಾರ್ಗ ಅಂದ್ರೆ ಅದು ದಿನಪತ್ರಿಕೆ ಮತ್ತು ರೇಡಿಯೋ. ಆಗ ಅನೇಕ ಹಳ್ಳಿಗಳಿಗೆ ಈ ದಿನಪತ್ರಿಕೆಗಳು ಹೇಗೆ ಸರಬರಾಜು ಆಗ್ತಾ ಇದ್ವು ಅಂದ್ರೆ ಆಗ ಆ ಹಳ್ಳಿಗೆ ಬರುವಂತ ಮೊದಲ ಬಸ್ಸಲ್ಲಿ ದಿನಪತ್ರಿಕೆಗಳ ಕಂತೆಗಳನ್ನ ಹೊತ್ತು ತರಲಾಗ್ತಿತ್ತು. ಜನ ಇವುಗಳನ್ನ ಖರೀದಿಸಿ ಓದ್ತಾ ಇದ್ರು. ಅಥವಾ ಯಾರಾದ್ರೂ ಇವುಗಳನ್ನ ಓದ್ತಿದ್ರೆ ಅವರ ಸುತ್ತ ಕುಳಿತು ದೇಶ ವಿದೇಶಗಳ ಸಮಾಚಾರಗಳನ್ನ ಕೇಳಿ ತಿಳಿದುಕೊಳ್ತಿದ್ರು. ಇನ್ನು ಇವು ಬಿಟ್ರೆ ಆಗ ಇದ್ದಂತ ಇನ್ನೊಂದು ಮಾಧ್ಯಮ ಅಂದ್ರೆ ಅದು ರೇಡಿಯೋ. ಹಳೆ ಕಾಲದ ರೇಡಿಯೋಗಳು ಆಗ ಕೆಲವರು ಮನೆಯಲ್ಲಿ ಬಳಕೆ ಆಗ್ತಿದ್ವು. ಆಗೆಲ್ಲ ಇವೇ ದೇಶ ವಿದೇಶಗಳ ಸುದ್ದಿ ಸಮಾಚಾರಗಳನ್ನ ಜನರಿಗೆ ಕಡಿಮೆ ಖರ್ಚಲ್ಲಿ ಹಾಗೂ ಸುಲಭವಾಗಿ ತಿಳಿಸ್ತಿದ್ದಂತ ಸಾಧನಗಳು. ಎಷ್ಟೋ ಜನ ಅವತ್ತಿನ ಬೆಳಗಿನ ಸುದ್ದಿಯನ್ನ ಆಲ್ ಇಂಡಿಯಾ ರೇಡಿಯೋ ಮೂಲಕ ಅಥವಾ ಆಕಾಶವಾಣಿಯ ಸುದ್ದಿಯ ಮೂಲಕ ಆಲಿಸಿ ತಮ್ಮ ಕೆಲಸಗಳನ್ನ ಶುರು ಮಾಡ್ತಿದ್ರು. ಈ ರೇಡಿಯೋಗಳಲ್ಲಿ ಬೆಳಗಿನ ಸಮಯ ಒಳ್ಳೆಯ ಭಕ್ತಿಗೀತೆಗಳು, ದೇವರ ಹಾಡುಗಳು, ಹಳೆಯ ಚಿತ್ರಗೀತೆಗಳು ಪ್ರಸಾರ ಆಗ್ತಿದ್ವು. ಇವೆಲ್ಲ ಕೇಳೋದಕ್ಕೆ ತುಂಬಾ ಮಾಧುರ್ಯವಾಗಿಯೂ ಕಿವಿಗೆ ಇಂಪನ್ನ ಕೊಡ್ತಾ ಇದ್ವು.
ಆಗ ಹಳ್ಳಿ ಅಥವಾ ಸಿಟಿ ಸ್ಥಳ ಯಾವುದೇ ಇರಲಿ, ಅಲ್ಲಿಯ ಜನ ಸುಮ್ಮನೆ ಕಾಲ ಕಳೆದು ಸೋಮಾರಿತನದಿಂದ ಇರ್ತಾ ಇರ್ಲಿಲ್ಲ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ತಮ್ಮನ್ನ ತಾವು ಬೆಳಗಿನಿಂದ ಸಂಜೆವರೆಗೂ ತೊಡಗಿಸ್ಕೊಳ್ತಾ ಇದ್ರು. ಅದು ವ್ಯಾಪಾರ ಇರಲಿ, ಯಾವುದೇ ಕುಲಕಸಬಿರ್ಲಿ, ವಸ್ತುಗಳ ಮಾರಾಟ ಅಥವಾ ವಿಲೇವಾರಿ ಇರಲಿ, ಕೃಷಿ ಕೆಲಸ, ಹೊಲಗದ್ದೆ ಜಮೀನು ಕೆಲಸ ಇರಲಿ, ತಮ್ಮ ಜನ ತಮ್ಮ ತಮ್ಮ ಕೆಲಸಗಳನ್ನ ನಿಷ್ಠೆಯಿಂದ ತೊಡ್ಕೊಂಡು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಿದ್ರು. ಆಗ ಹಳ್ಳಿಗಳಲ್ಲಿ ಪ್ರತಿ ಮನೆಯ ದೊಡ್ಡವರು ಅವರವರ ಕೆಲಸ ಕಾರ್ಯಗಳ ಕಡೆ ಗಮನವನ್ನು ಹರಿಸಿದ್ರೆ ಮಕ್ಕಳು ಕೂಡ ರಜೆ ಸಮಯದಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ತಮ್ಮ ತಂದೆ ತಾಯಿ ಹಾಗೂ ಮನೆ ಹಿರಿಯರಿಗೆ ನೆರವಾಗ್ತಿದ್ರು. ಆಗ ಮಕ್ಕಳಿಗೆ ಸಿಗ್ತದಂತ 50 ಪೈಸಾ, 1 ರೂಪಾಯಿ, 2 ರೂಪಾಯಿ ಈ ತರ ಹಣವನ್ನು ಆಗ ಮಕ್ಕಳು ಉಳಿತಾಯ ಮಾಡ್ತಿದ್ರು. ಆ ಒಂದು ಸೇವಿಂಗ್ಸ್ ಹಣ 50 ರೂಪಾಯಿ ಅಥವಾ 100 ರೂಪಾಯಿ ಏನಾದ್ರೂ ಆಯ್ತು ಅಂದ್ರೆ ಆಗ ಮಕ್ಕಳಿಗೆ ಸಿಗ್ತದಂತ ಆ ಅನುಭವದ ಮಜಾನೇ ಬೇರೆ. ಇವತ್ತು ನಾವು ಬ್ಯಾಂಕ್ನಲ್ಲಿ RD, FD ಹಾಗೂ ಸೇವಿಂಗ್ಸ್ ಅಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನ ಕೂಡಿಟ್ರು ಕೂಡ ಆಗ ಸಿಗ್ತದಂತ ಆ ಒಂದು ಅನುಭವದ ಮಜಾ ಇವತ್ತು ಸಿಗೋದಿಲ್ಲ. ಆಗ ಜನಸಂಚಾರಕ್ಕೆ ಸಾಮಾನ್ಯವಾಗಿ ಸಾರ್ವಜನಿಕ ವಾಹನಗಳು ಅಥವಾ ತಮ್ಮ ಬಳಿ ಇರ್ತದಂತ ಸೈಕಲ್ ಮೊದಲಾದ ದ್ವಿಚಕ್ರ ವಾಹನಗಳ ಮೇಲೆ ಹೆಚ್ಚು ಅವಲಂಬಿತರಾಗಿದ್ರು. ಇನ್ನು ಹೆಚ್ಚಿನವರು ಆಗ ಕಾಲ್ನಡಿಗೆಯಲ್ಲಿ ತಮಗೆ ಬೇಕಾದಂತ ಜಾಗಕ್ಕೆ ನಡೆದುಕೊಂಡೇ ಹೋಗ್ತಿದ್ರು. ಈಗಿನ ದೈನಂದಿನ ಬಳಕೆಯ ವಸ್ತುಗಳ ಬೆಲೆಗೆ ಹೋಲಿಸಿದ್ರೆ ಆಗಿನ ದರ ತುಂಬಾ ಕಡಿಮೆ ಇತ್ತು. ಪೆಟ್ರೋಲ್ 1 ಲೀಟರ್ಗೆ 8 ರೂಪಾಯಿ, ಹಾಲು 1 ಲೀಟರ್ಗೆ 2 ರೂಪಾಯಿ, 3 ರೂಪಾಯಿ ಈ ರೀತಿ ಇತ್ತು. ಹೆಸರುಕಾಳು ಅಥವಾ ತೊಗರಿಬೇಳೆ ಕೆಜಿಗೆ 2 ರೂಪಾಯಿ ಅಥವಾ 3 ರೂಪಾಯಿ, ಗೋಧಿ 1 ಕ್ವಿಂಟಲ್ಗೆ 142 ರೂಪಾಯಿ, ಉತ್ಕೃಷ್ಟ ಗುಣಮಟ್ಟದ ಅಕ್ಕಿ 1 ಕೆಜಿಗೆ ಹೆಚ್ಚಂದ್ರೆ 4 ರಿಂದ 5 ರೂಪಾಯಿ. ಈ ಬೆಲೆಗಳನ್ನ ಕೇಳ್ತಾ ಇದ್ರೆ ಇವು ನಮಗೆ ತುಂಬಾ ಚೀಪ್ ಅನಿಸ್ತಾವಾದ್ರೂ ಅವತ್ತಿನ ಕಾಲಕ್ಕೆ ಅವತ್ತಿನ ಜನರಿಗೆ ಈ ಬೆಲೆಗಳು ತುಂಬಾ ದುಬಾರಿನೇ ಆಗಿದ್ವು. ಆಗ ಬಡತನ ಅನ್ನೋದು ಭಾರತ ದೇಶದ ಸಾಕಷ್ಟು ಕಡೆ ತುಂಬಾ ಗಾಢವಾಗಿನೇ ಜಾರಿಯಲ್ಲಿತ್ತು. ಎಲ್ಲಿ ನೋಡಿದ್ರು ಕೂಡ ಬಡತನ, ಹಸಿವು, ದಾರಿದ್ರ್ಯತೆ ತುಂಬಿ ತುಳುಕ್ತಾ ಇದ್ವು. ಸರ್ಕಾರ ಎಷ್ಟೆಲ್ಲ ಯೋಜನೆಗಳನ್ನ ಜಾರಿ ಮಾಡಿದ್ರು ಕೂಡ ದಿನಕ್ಕೆ 2 ಹೊತ್ತು ಊಟಕ್ಕೂ ಕೂಡ ಗತಿ ಇಲ್ಲದಂತ ತುಂಬಾ ಕುಟುಂಬಗಳು ಆಗ ಇಲ್ಲಿದ್ವು. ದಿನವಿಡೀ ಬಿಸಿಲಲ್ಲಿ ಕಷ್ಟಪಟ್ಟು ದುಡಿದ್ರು ಕೂಡ 10 ರೂಪಾಯಿನ ದುಡಿಯೋದಕ್ಕೆ ತುಂಬಾ ಕಷ್ಟಪಡ್ತಿದ್ರು. ಎಷ್ಟು ದುಡಿದ್ರು ಕೂಡ ಮನೆಯಲ್ಲಿ ಖರ್ಚು ವೆಚ್ಚಕ್ಕೆ ಅದು ಸಾಲ್ತಿರ್ಲಿಲ್ಲ. ಮನೆಯಲ್ಲಿ ದುಡಿಯೋರ ಸಂಖ್ಯೆಗಿಂತನೂ ಕೂಡ ಅವರನ್ನೇ ಅವಲಂಬಿಸಿ ಊಟ ಮಾಡ್ತಿದ್ದವರ ಸಂಖ್ಯೆ ತುಂಬಾ ಜಾಸ್ತಿ ಇತ್ತು. ವೀಕ್ಷಕರೇ, ಈ ಒಂದು ವಿಡಿಯೋನ ನೋಡ್ತಿರೋರಲ್ಲಿ ಯಾರಾದ್ರೂ ಆಗಿನ ಕಾಲದವರಿದ್ರೆ ಅವ್ರಿಗೆ ಅವರ ಬಾಲ್ಯ ಹಾಗೂ ಅವರ ಈಗಿನ ಜೀವನ ಎರಡೂ ಕೂಡ ಕಣ್ಮುಂದೆ ಸುಳಿದಿರುತ್ತೆ. ಈ ಒಂದು ವಿಡಿಯೋ ನೀವು ನೋಡ್ತಿದ್ರೆ ನಿಮ್ಮ ಆಗಿನ ಹಾಗೂ ಈಗಿನ ಜೀವನದ ದೃಷ್ಟಿಕೋನದ ಬಗ್ಗೆ, ಭಾರತದ ಬೆಳವಣಿಗೆ ಬಗ್ಗೆ ನೀವು ಗಮನಿಸಿರೋದನ್ನ ಹಾಗೂ ಗಮನಿಸಿ ಆಶ್ಚರ್ಯಪಟ್ಟಿರುವಂತಹ ಎಲ್ಲಾ ವಿಷಯಗಳನ್ನು ಕೂಡ ಕಮೆಂಟ್ ನ ಮೂಲಕ ಮುಕ್ತವಾಗಿ ಹಂಚ್ಕೊಳ್ಳಿ ಅಂತ ಈ ಮೂಲಕ ನಿಮ್ಮನ್ನ ಮನವಿ ಮಾಡ್ಕೊಳ್ತೀವಿ. ವೀಕ್ಷಕರೇ, ಇದಿಷ್ಟು ಈ ಒಂದು ವಿಡಿಯೋದ ಸಮಗ್ರ ಮಾಹಿತಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.